ಮೈದಾ 1.5 ಬಟ್ಟಲು, ಚಕ್ಕೆ ಪುಡಿ 1 ಟೀ ಚಮಚ, ಲವಂಗ ಪುಡಿ 1/4 ಟೀ ಚಮಚ, ಜಾಯಿಕಾಯಿ ಪುಡಿ 1/4 ಟೀ ಚಮಚ, ಶುಂಠಿ ಪುಡಿ 1 ಟೀ ಚಮಚ, ಬೆಣ್ಣೆ 1/4 ಚಮಚ, ಬ್ರೌನ್ ಶುಗರ್ ಸ್ವಲ್ಪ, ಎಣ್ಣೆ 1.5 ಟೀ ಚಮಚ, ಕಾರ್ನ್ ಫ್ಲೋರ್ 1.5 ಟೀ ಚಮಚ, ಕಾಕಂಬಿ 1/4 ಬಟ್ಟಲು, ಉಪ್ಪು ಚಿಟಿಗೆ, ಬೇಕಿಂಗ್ ಪುಡಿ ಸ್ವಲ್ಪ, ವೆನಿಲಾ ಅರ್ಧ ಟೀ ಚಮಚ. ಚಾಕ್ಲೇಟ್ ಬ್ರೌನಿ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ ನೀರು ಹಾಕಿ ಕುದಿಯಲು ಇಡಿ. ಅದರ ಮೇಲೆ ಒಂದು ಗಾಜಿನ ಬಟ್ಟಲಿಗೆ ಅರ್ಧ ಕರಗಿದ ಚಾಕ್ಲೇಟ್ ಅನ್ನು ಇಟ್ಟು ಒಲೆ ಹಚ್ಚಿ. ಈಗ ಚಾಕ್ಲೇಟ್ ನಿಧಾನವಾಗಿ ಕರಗುವ ಹಂತದಲ್ಲಿ ಬೆಣ್ಣೆ ಸೇರಿಸಿ ಕರಗುವವರೆಗೂ ಚೆನ್ನಾಗಿ ಕಲಸಿ. ಇದಕ್ಕೆ ವೆನಿಲಾ ಎಕ್ಸ್ಟ್ರಾಕ್ಟ್, ಕಾಫಿ ಡಿಕಾಕ್ಷನ್ ಸೇರಿಸಿ ಕಲಿಸಿ. ಚಾಕೋ ಪೌಡರ್ ಅನ್ನು ಕೂಡ ಹಾಕಿ ಗಂಟಿಲ್ಲದಂತೆ ವಿಸ್ಕ್ ಮಾಡಿಕೊಳ್ಳಿ. ಹಾಗೆ ಸಕ್ಕರೆಯನ್ನು ಕೂಡ ಸೇರಿಸಿ ಕಲಿಸಿ. ಈಗ ಹಾಲಿಗೆ ಸ್ವಲ್ಪ ವಿನೆಗರ್ ಸೇರಿಸಿ ವೇ ಆಗಲು ಬಿಡಿ. ಮೈದಾ ಹಿಟ್ಟಿಗೆ ಕಾರ್ನ್ ಫ್ಲೋರ್, ಬೇಕಿಂಗ್ ಪೌಡರ್, ಚಿಟಿಕೆ ಉಪ್ಪು ಸೇರಿಸಿ ಕಲಿಸಿ. ಇದನ್ನು ವಿಸ್ಕ್ ಮಾಡಿದ ಮಿಶ್ರಣಕ್ಕೆ ಸೇರಿಸಿ. ಈಗ ಚಾಕ್ಲೇಟ್ ಮಿಶ್ರಣಕ್ಕೆ ಸ್ವಲ್ಪ ಮೈದಾ ಮಿಶ್ರಣ ಮತ್ತು ವೇ ಹಾಲು ಎರಡು ಒಂದರ ನಂತರ ಒಂದು ಸ್ವಲ್ಪ ಸ್ವಲ್ಪನೇ ಹಾಕುತ್ತಾ ಚೆನ್ನಾಗಿ ಕಲಿಸುತ್ತಾ ಇರಬೇಕು. ಇದನ್ನು 30 ಸೆಕೆಂಡು ಓವನ್ನಲ್ಲಿ ಬಿಸಿ ಮಾಡಿಕೊಂಡು ಬಟರ್ ಪೇಪರ್ ಹಾಕಿದ ಟ್ರೇಗೆ ಸಮನಾಗಿ ಹರಡಿ ಮೇಲೆ ಚಾಕೋ ಚಿಪ್ಸ್ ಉದುರಿಸಿ ಅಲಂಕರಿಸಿ. ಅವನ್ನಲ್ಲಿ 180 ಡಿಗ್ರಿ ಸೆಲ್ಸಿಯಸ್ನಲ್ಲಿ 20 ನಿಮಿಷ ಬೇಕ್ ಮಾಡಿದರೆ ರುಚಿಕರವಾದ ಚಾಕ್ಲೇಟ್ ಬ್ರೌನಿ ತಯಾರು.